NRLM ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಇದು ಗ್ರಾಮೀಣ ಜೀವನೋಪಾಯ ಅಭಿಯಾನವಾಗಿದ್ದು ಸ್ವಸಹಾಯ ಸಂಘದ ಮಹಿಳೆಯರ ಸ್ವಾವಲಂಬನೆ ಜೀವನಕ್ಕೆ ಮಹತ್ತರವಾದಂತಹ ಪಾತ್ರವನ್ನು ಒದಗಿಸುತ್ತಿದೆ. ಸಂಜೀವಿನಿ ಎಂಬ ಹೆಸರಿನಿಂದ ರಾಜ್ಯದಲ್ಲಿ ಕರೆಯಲ್ಪಡುವ ಈ ಯೋಜನೆಯು ಬಡತನ ರೇಖೆಗಿಂತ ಕೆಳಗಿರುವ ಮಹಿಳೆಯರ ಜೀವನೋಪಾಯ ಚಟುವಟಿಕೆಗೆ ಮಹತ್ತರವಾದ ಪಾತ್ರವನ್ನು ವಹಿಸಿದೆ. ಸಂಜೀವಿನಿ NRLM ಅನ್ನು ಸಮುದಾಯ ಮಟ್ಟದಲ್ಲಿ ಸಂಜೀವಿನಿ ಸಿಬ್ಬಂದಿಗಳು ನಿರ್ವಹಣೆಯ ಮೂಲಕ ಪ್ರಮುಖ ಪಾತ್ರವನ್ನು ವಹಿಸುತ್ತಿದ್ದಾರೆ. ಕನಿಷ್ಠ 10 ಜನ ಮಹಿಳೆಯರಿಂದ ರಚಿಸಲ್ಪಡುವ ಈ ಸ್ವಸಹಾಯ ಸಂಘವನ್ನು MBK ಹಾಗೂ ಸ್ಥಳೀಯ ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳು ಅಂದರೆ LCRPಗಳು ಮಹತ್ತರ ರೀತಿಯಲ್ಲಿ ಸತತ ಪರಿಶ್ರಮದಿಂದ ಸಂಘ ರಚನೆ ಹಾಗೂ ಅವುಗಳ ಕಾರ್ಯನಿರ್ವಹಣೆಯನ್ನ ಮಾಡುತ್ತಾ ಬರುತ್ತಿದ್ದಾರೆ. ಸ್ಥಳೀಯ ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳು ಅಂದರೆ LCRPಗಳು ಈ ಸ್ವಸಹಾಯ ಸಂಘಗಳಿಗೆ ಭೇಟಿ ನೀಡಿ ಅವುಗಳ ಮೇಲ್ವಿಚಾರಣೆಯನ್ನ ಮಾಡುತ್ತಾ ಬರುತ್ತಿದ್ದಾರೆ. ಈ ಸ್ವಸಹಾಯ ಸಂಘಗಳಿಗೆ 1,50,000 ರೂಪಾಯಿಗಳ ಸಮುದಾಯ ಬಂಡವಾಳ ನಿಧಿಯನ್ನು ನೀಡುವುದರ ಮೂಲಕ ಆ ಸ್ವಸಹಾಯ ಸಂಘದ ಮಹಿಳೆಯರು ಒಟ್ಟಾರೆಯಾಗಿ ಆದಾಯ ಉತ್ಪನ್ನ ಚಟುವಟಿಕೆಗಳನ್ನು ಕೈಗೊಳ್ಳುವಂತೆ ಪ್ರೋತ್ಸಾಹಿಸುತ್ತಿದ್ದಾರೆ. ಪ್ರತಿ ವಾರ ಸ್ವಸಹಾಯ ಸಂಘಗಳು ಸಭೆಯನ್ನು ಸೇರುವುದರ ಮೂಲಕ ಹಾಗೂ ಪಂಚಸೂತ್ರಗಳನ್ನ ಪಾಲನೆಯನ್ನ ಮಾಡುವುದರ ಮೂಲಕ ಸ್ವಸಹಾಯ ಸಂಘಗಳಿಗೆ ಹಲವಾರು ಸೌಲಭ್ಯಗಳನ್ನ ದೊರೆಯುವಂತೆ ಮಾಡುವಲ್ಲಿ MBK LCRPಗಳ ಪಾತ್ರ ಮಹತ್ತರವಾಗಿದೆ. LCRPಗಳು ಸಂಘಗಳ ರಚನೆ ಮಾಡುವುದರ ಮೂಲಕವಾಗಿ ಹಾಗೂ ಈ ಸಂಘಗಳಿಗೆ NRLMನಿಂದ ದೊರೆಯಬಹುದಾದ ಎಲ್ಲ ಸೌಲಭ್ಯಗಳ ಮಾಹಿತಿಯನ್ನ ಪ್ರತಿ ವಾರದ ಸಭೆಯಲ್ಲಿ ತಿಳಿಸುವರು. ಅಲ್ಲದೆ ಈ ಸಂಘಗಳ ರಚನೆ ಹಾಗೂ ಪುಸ್ತಕಗಳ ನಿರ್ವಹಣೆಯ ಕುರಿತು ಪ್ರತಿನಿಧಿಗಳಿಗೆ ಮಾಹಿತಿಯನ್ನ ಒದಗಿಸುವರು. ಅಲ್ಲದೆ ವಾರ್ಡ್ ಮಟ್ಟದ ಒಕ್ಕೂಟಗಳು ಹಾಗೂ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟಗಳ ಸಭೆಗಳನ್ನ ನಿರಂತರವಾಗಿ ಏರ್ಪಡಿಸಿ ಸಭೆಗಳನ್ನ ಒಕ್ಕೂಟದವರೊಂದಿಗೆ ಯಶಸ್ವಿಗೊಳಿಸುವರು. ಪಂಚಸೂತ್ರಗಳ ಪ್ರಕಾರ ಸ್ವಸಹಾಯ ಸಂಘಗಳು ನಿರಂತರವಾದಂತಹ ಸಭೆ, ನಿರಂತರವಾದ ಉಳಿತಾಯ, ಆಂತರಿಕ ಸಾಲ ಹಾಗೂ ಆಂತರಿಕ ಸಾಲದ ಮರುಪಾವತಿ ಮತ್ತು ಪುಸ್ತಕಗಳ ನಿರ್ವಹಣೆಯ ಎಲ್ಲ ಜವಾಬ್ದಾರಿಯನ್ನ LCRP MBKಗಳು ಪ್ರತಿನಿಧಿಗಳ ಮೂಲಕ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಣೆ ಮಾಡುತ್ತಾ ಬರುತ್ತಿದ್ದಾರೆ. ಸೇರಿದ ಮೇಲೆ ಮಹಿಳೆಯರ ಆರ್ಥಿಕವಾಗಿ ಸಾಮಾಜಿಕವಾಗಿ ಸದೃಢರಾಗುತ್ತಿದ್ದಾರೆ. ಮಹಿಳೆಯರ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಗಳಾಗುತ್ತಿದ್ದು ಲಿಂಗ ತಾರತಮ್ಯವಿಲ್ಲದೆ ಮಹಿಳೆಯೂ ಸಹ ಪುರುಷನಂತೆಯೇ ಸ್ವತಂತ್ರವಾಗಿ ಆಲೋಚನೆ ನಿರ್ಧಾರಗಳನ್ನ ಕೈಗೊಳ್ಳುವಲ್ಲಿ ಸ್ವಸಹಾಯ ಸಂಘಗಳು ಮಹತ್ತರವಾದ ಪಾತ್ರವನ್ನ ವಹಿಸುತ್ತಿವೆ. ಸಹಾಯ ಸಂಘಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ವಿಡಿಯೋದಲ್ಲಿ MBK ಹಾಗೂ LCRPಗಳ ಪಾತ್ರದ ಕುರಿತು ತಿಳಿಸಲಿದ್ದೇವೆ.